MP ನಾಗ ಮಾಡಿದ್ರು, ಗೋವಾನಾಗ ಮಾಡಿದ್ರು, ಮಹಾರಾಷ್ಟ್ರನಲ್ಲಿ ಮಾಡಿದ್ರು, ಎಲ್ಲ ಸರ್ಕಾರಗಳು ಈ ಥರ ಮಾಡಿದ್ದಾರೆ, ಹೊಸದಲ್ಲ. DCM ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಒಬ್ಬೊಬ್ಬ ಶಾಸಕರಿಗೆ 50 ಕೋಟಿ ರೂಪಾಯಿ ಕೊಡಲಿಕ್ಕೆ BJP ಇದು ಮಾಡ್ತಾ ಇದ್ದಾರೆ. ಅದೇ ಹೇಳ್ತಾ ಇದ್ದೀವಲ್ಲ. ಸೊ ಈ ಥರದ್ದು ಹೊಸ್ದಾಗೇನಲ್ಲ. ಸೊ ಕಳೆದ 16 ತಿಂಗಳಿಂದ ಇದನ್ನೇ ಪ್ರಯತ್ನ ಮಾಡ್ತಿದ್ದಾರೆ. ಸರ್, PDK ಬರಕಲಿಗೆ ನಾನು ಹೋಗಿ ರೆಪ್ರೆಸೆಂಟೇಷನ್ ತೊಗೊಂಡೆ. ಕಳೆದ 7-8 ಮಂತ್ಸ್ಲಿಂದ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಸುಮಾರು 16 ಬಾರಿ ಸಂಧಾನ ಪ್ರಯತ್ನ ಮಾಡಿದ್ವಿ. ಏನಾಗುತ್ತೆ, ಯಾವಾಗ ಮಾಲೀಕರ ಜೊತೆಗೆ ಆಮೇಲೆ ಕಾರ್ಮಿಕರ ಜೊತೆ ಡಿಫ್ರೆನ್ಸ್ ಬಂದ ಸಂದರ್ಭದಲ್ಲಿ ಪ್ರಾವಿಷನ್ ಇದೆ ನಮ್ಮಲ್ಲಿ, ಆ್ಯಕ್ಟ್ ಬಿಟ್ಟು ನಾವು ಮೇಲೆ ಹೋಗೋಕ್ಕಾಗೋದಿಲ್ಲ. ಸೊ ಸಂಧಾನ ಮಾಡೋಕ್ಕೆ ಪ್ರಯತ್ನ ಮಾಡಿದ್ವಿ. ಅವ್ರು 41 ಜನಕ್ಕೆ ಅವ್ರು ಟ್ರಾನ್ಸ್ಫರ್ ಮಾಡಿಕೊಟ್ರು ಬೇರೆ ರಾಜ್ಯಕ್ಕೆ. ನಮ್ಮ ಕಾರ್ಮಿಕರ ಜೊತೆ ನಾವು ಸಂಧಾನ ಮಾಡಿ ಆ ಮಾಲೀಕರಿಗೆ ಕರೆಸಿ, ನಾನು ಕೂಡ ಸ್ವತಃ ಕಲ್ಗಟ್ಟಿಗೆ ಮನೇಲಿ ಕೂಡ ಕರೆಸಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ, ನಾವು ವಾಪಸ್ ತೊಗೊಳ್ಳಿ ಟ್ರಾನ್ಸ್ಫರ್ ಅಂದರೆ ಅವ್ರು ತೊಗೊಳ್ಳೋಕೆ ರೆಡಿ ಇರಲಿಲ್ಲ. ಹಂಗಾಗಿ ಕನ್ಸಲೇಷನ್ ಹೋಗುತ್ತೆ. ಅದಾದಮೇಲೆ ವಿಫಲ ಆದಮೇಲೆ ಲೇಬರ್ ಕೋರ್ಟಿಗೆ ಹೋಗುತ್ತೆ. ಈಗ ಮ್ಯಾಟರ್ ಲೇಬರ್ ಕೋರ್ಟ್ನಲ್ಲಿದೆ. ಅಲ್ಲಿ ಗುಜರಾತಿಗೆ ಟ್ರಾನ್ಸ್ಫರ್ ಮಾಡಿದಾರೆ, ಗುಜರಾತಲ್ಲಿ ಇವ್ರ ಕಂಪ್ನಿ ಇಲ್ಲ ಅಂತ ಅದನ್ನ ಹೇಳಿದ್ದಾರೆ. ಬಟ್ ದಟ್ ಹ್ಯಾಸ್ ನಾವು ಇಟ್ ಮ್ಯಾಟರ್ ಹಸ್ ಗಾನ್ ಟು ಕೋರ್ಟ್. ಈಗ ಸೊ ಕೋರ್ಟ್ನಲ್ಲಿ ಎಜುಕೇಟ್ ಆಗಬೇಕು. ಸೊ ವಿ ಆರ್ ವೇಟಿಂಗ್. ಕೋರ್ಟ್ನಾಗ ಏನು ಬರುತ್ತೆ ನೋಡ್ಬೇಕು, ತೀರ್ಪು ನೋಡ್ಬೇಕು. ಸರ್, ಈಗ CM ನನ್ನ ಮುಟ್ಟಿದ ಜನ ಸುಮ್ಮನೆ ಇರಲ್ಲ ಅನ್ನೋ ಸ್ಟೇಟ್ಮೆಂಟಿಗೆ BJP ಅವರು ಸಾಕಷ್ಟು ಟೀಕೆ ಮಾಡ್ತಾ ಇದ್ದಾರೆ. ಇದಕ್ಕೆ CMನ ಹೆಂಗೆ ಮುಟ್ಟಕ್ಕಾಗ್ತದೆ? ಹೌದು ಮುಟ್ಟಕ್ಕಾಗ್ತದೆ. ಸ್ವತಃ ಸೋಮಣ್ಣ ಆಗಲಿ ಸಾಕಷ್ಟು BJP ನಾಯಕರು ಅವ್ರ ಬಗ್ಗೆ ಟೀಕೆ ಮಾಡ್ತಾರೆ. ಏನು ಟೀಕೆ ಮಾಡ್ತಾರೆ? CM ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನನ್ನ ಮುಟ್ಟಿದ ಜನ ಸುಮ್ಮನೆ ಇರಲ್ಲ ಅಂತ ಸ್ಟೇಟ್ಮೆಂಟ್. ಅಲ್ಲ, ಅಂದರೆ ಜನ ಅವ್ರ ಪರ ಇದ್ದಾರೆ ಅಂತ ಹೇಳಿದ್ದಾರೆ. ಟೀಕೆ ಮಾಡೋಕೆ ಅವ್ರಿಗೆ ಇದೆ, ಡೆಮೋಕ್ರಸಿ ಸೆಟಪ್ನ ಟೀಕೆ ಮಾಡ್ಬೋದು, ಮಾಡಲಿ, ಅದಕ್ಕೇನು ಸಂಬಂಧ ಇಲ್ಲ. ನಮಗೆ ಹೇಳೋಕ್ಕೂ ಅಧಿಕಾರ ಇದೆ, ಹೇಳಿದ್ದೀವಿ ನಾವು. CM ಹೇಳೋಕ್ಕೆ ಅಧಿಕಾರ ಇದೆ, ಹೇಳಿದ್ದಾರೆ. ಮಾಡಿದ್ವಿ, 3-4 ಸಲ ಮೀಟಿಂಗ್ ಮಾಡಿದ್ವಿ. ಕೆಲವು ಪಾಯಿಂಟ್ ಇದ್ದಾವೆ, ಫಿನಿಶ್ ಪಾಯಿಂಟ್ ಇದೆ, ಅದನ್ನ ಅಡ್ರೆಸ್ ಮಾಡ್ತೀವಿ. ಕಳೆದ ಲಾಸ್ಟ್ 2 ವೀಕ್ಸ್ ನನಗೆ ಬರೋಕ್ಕಾಗಲಿಲ್ಲ, ಎಲೆಕ್ಷನ್ ಗಲಾಟೆಯಲ್ಲಿ ನಾನು ಅಲ್ಲಿ ಆಗಿದ್ದೆ, ಬರೋಕ್ಕಾಗಿಲ್ಲ. ಬಟ್ ಡೆಫಿನೆಟ್ಲಿ ಅದನ್ನ ಮೀಟಿಂಗ್ ಕರೆದು ಸೆಟ್ ಮಾಡ್ತೀವಿ. ಬಟ್ BJP ಅವ್ರಿಗೆ ಕೇಳಿ, 100 ಸ್ಮಾರ್ಟ್ ಸಿಟಿ ಬಗ್ಗೆ ಮಾತನಾಡ್ತಾರೆ, ಎಲ್ಲಿದೆ ಅದನ್ನು ಕೇಳಿ. ಅಲ್ಲ, 100 ಹೊಸ ಸ್ಮಾರ್ಟ್ ಸಿಟಿ ಅಂತ ಹೇಳಿದ್ರು, ಈಗಿರೋ ಸಿಟಿಗಳಿಗೆ 100 ಕೋಟಿ ಕೊಟ್ಟಿದ್ದಾರೆ. ಸೊ ಅದನ್ನು ಕೇಳಬೇಕಲ್ಲ BJP ಅವ್ರಿಗೆ. ಎಲ್ಲ ಇಡೀ ಭಾರತ ದೇಶದಲ್ಲಿ ಗುಜರಾತ್ ಮಾಡಲು ಅಂತ ಹೇಳ್ತಿದ್ರು ಅಲ್ವಾ? ಅಲ್ಲ, ಅವ್ರ ಕಾಲದಲ್ಲಿ ಆಗಿದೆ ಸರ್. ಈಗ ಉದಾಹರಣೆಗೆ ಇಂದಿರಾ ಗ್ಲಾಸ್ ಹೌಸ್ ಹೋದ್ರೆ ಹಾಕಿದ ಪೇವರ್ಸ್ ಇನ್ನೂ 6 ತಿಂಗಳಾಗಿಲ್ಲ. ಪೇವರ್ಸ್ ಎಲ್ಲ ಕಿತ್ ಮೇಲೆ ಬರ್ತಾ ಇದೆ, ಬೀಳ್ತಾ ಇದೆ. ಈಗ ಅದನ್ನೇ ಹೇಳ್ತಿರೋದಲ್ಲ, ಒಂದು ದಿವಸಕ್ಕೆ ಬಿದ್ದೋಗಿದಾವೆ. ಅಲ್ಲ, ಏರ್ಪೋರ್ಟ್ಗಳು ಬೀಳ್ತಾ ಇದ್ದಾವೆ, ಆಗಿರ್ತಕ್ಕಂಥ ರೋಡ್ಗಳು ಕಿತ್ಕೊಂಡು ಹೋಗಿದ್ದಾವೆ ಮಳೆಗೆ. ಛತ್ರಪತಿ ಶಿವಾಜಿ ಮಹಾರಾಜ್ ಸ್ಟ್ಯಾಚ್ಯೂನು ಮಹಾರಾಷ್ಟ್ರನ ಬಿದ್ದೋಗಿದೆ. ಅಲ್ಲೋಗಿ ನರೇಂದ್ರ ಮೋದಿ ಸಾಹೇಬರು ಕೈ ಮುಗಿದು ನನಗೆ ಕ್ಷಮೆ ಇರಲಿ ಅಂತ ಕೇಳಿದ್ರು. ಇದೇ ಕಳೆದ 10 ವರ್ಷ, 70 ವರ್ಷದಿಂದ ನಾವು ಬುನಾದಿ ಹಾಕಿದ್ದಾವಲ್ಲ, ಇನ್ನು ಬುನಾದಿನೂ ಅಲ್ಲಾಡಿಲ್ಲ. ಈ 11 ವರ್ಷದಾಗ ಏನು ಬಿಲ್ಡಿಂಗ್ಗಳು ಕಟ್ಟಿದಾರಲ್ಲ, ಇವೆಲ್ಲ ಕುಸಿದು ಬಿದ್ದಿದ್ದಾವೆ. ಸ್ಮಾರ್ಟ್ ಸಿಟಿ ಹುಬ್ಳಿ ಧಾರವಾಡ ಎನ್ಕ್ವೈರಿಗೆ ಏನಾದ್ರು ಇದು ಮಾಡ್ತಾರೆ ಸರ್? ಅಲ್ಲ, ಲೆಟ್ ಅಸ್ ಸಿ. ನಾನು ಸುಮ್ಮನೆ ಐ ಡೋಂಟ್ ವಾಂಟ್ ಟು ಜಂಪ್ ದ ಗನ್ಸ್.